ಹಾಯ್ ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆಗಿರುವಂತಹ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಆ ಥರ ರೆಸಿಪಿ ನಾನು ಕೂಡ ಮಾಡಿದ್ದೀನಿ. ರಘು ಸರ್ ಮತ್ತು ರಕ್ಷಿತಾ ಶೆಟ್ಟಿಯವರು ಮಾಡಿರುವಂತಹ ಎಗ್ ಮತ್ತು ಪೊಟ್ಯಾಟೋನ ಬಳಸ್ಕೊಂಡು ಫ್ರೈಯನ್ನು ಮಾಡಿದ್ದೀನಿ. ತುಂಬಾ ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. 2 ಮೊಟ್ಟೆ 3 ಮೊಟ್ಟೆ ಇದ್ದರೆ ಸಾಕು, ಒಂದು 2 ಆಲೂಗಡ್ಡೆ ಇದ್ದರೆ ಸಾಕು. ರುಚಿ ಅಂದರೆ ಹೇಳ್ಬಾರ್ದು, ಅಷ್ಟು ಸಖತ್ತಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ. ನಾನು ಮಾಡಿದ್ದೀನಿ, ತುಂಬಾ ರುಚಿಯಾಗಿ ಬಂದಿತ್ತು. ಹೇಗಿತ್ತು ಅಂತ ಈ ವಿಡಿಯೋ ಮುಖಾಂತರ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡದೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಮಾಮೂಲಿಯಾಗಿ ಎಗ್ ಬುರ್ಜಿನ ತಿಂದಿರ್ತೀರ, ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 2 ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ. ಇದನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ರೆ ಚೆಂದ. ಇದು ಸಿಪ್ಪೆ ತೆಗಿಲಿಲ್ಲ ಅಂದರೆ ಸ್ವಲ್ಪ ಬೇಯೋದು, ಎಣ್ಣೆಯಲ್ಲಿ ಬೇಯಿಸೋದಲ್ವ, ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಪರವಾಗಿಲ್ಲ, ಸಿಪ್ಪೆನಲ್ಲಿ ಕಲ್ಲು ಅಂತ ಮಣ್ಣು ಅದೆಲ್ಲ ಇರುತ್ತಲ್ವ, ಹಂಗಾಗಿ ನಾವು ಸಿಪ್ಪೆನ ತೆಗಿಬೇಕು. ನಾನು 2 ಪೊಟ್ಯಾಟೋನ ತೊಗೊಂಡಿದ್ದೀನಿ. ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ನೋಡಿ. 2 ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ತೆಳುವಾಗಿ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಥರ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಆಲೂಗಡ್ಡೆನ ಕಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಯಾವ ಥರ ಕಟ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ನಾನು ಮೊದಲನೇ ಟೈಮು ನಾನು ಇದನ್ನು ಮಾಡಿದ್ದು. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಅಷ್ಟು ರುಚಿಯಾಗಿತ್ತು. ಜಾಸ್ತಿ ಪದಾರ್ಥಗಳನ್ನು ಹಾಕದೆ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ವ, ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಉದ್ದುದ್ದ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ ನಾನು. ತುಂಬಾ ರುಚಿಯಾಗಿರುತ್ತೆ. ಮತ್ತು ಆದಷ್ಟು ಒಂದು 10 ನಿಮಿಷದಲ್ಲೇ ಇದನ್ನು ಮಾಡ್ಕೋಬಹುದು ನಾವು. ಮನೆಗೆ ಯಾರಾದರೂ ಸಡನ್ನಾಗಿ ಬಂದ್ರಪ್ಪ ಅಂತಂದರೆ, ಸ್ನ್ಯಾಕ್ಸ್ ಏನೂ ಇಲ್ಲ ಅಂತಂದರೆ ಇದನ್ನು ಕೂಡ ಮಾಡಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಟ್ರೆ ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದೇ ರೀತಿ ನಾನು ಎಲ್ಲವನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ 2 ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಆಗಿದೆ ನೋಡಿ, ನೋಡ್ತಾ ಇದ್ದೀರಲ್ವ. 4 ಜನ 5 ಜನ ತಿನ್ಬೋದು, ಅಷ್ಟಾಗುತ್ತೆ ಇದರಿಂದ. ಮೊಟ್ಟೆನ ಒಂದು 4 ಹಾಕೋದ್ರಿಂದ, ಆಮೇಲೆ ಇದು ಆಲೂಗಡ್ಡೆ 2 ಇರೋದ್ರಿಂದ 4ರಿಂದ 5 ಜನ ನಾವು ತಿನ್ಬೋದು. ಈ ಥರ ಸಣ್ಣದಾಗಿರಬೇಕು. ನಾನು ತವಾಗೆ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿನೇ ಹಾಕ್ಕೊಳ್ತೀನಿ. ಆಲೂಗಡ್ಡೆ ಕಟ್ ಮಾಡಿರುವಂಥ ಸಣ್ಣ ಸಣ್ಣ ಪೀಸ್ಗಳನ್ನು ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ಎಣ್ಣೆನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಕಟ್ ಮಾಡಿರುವಂತಹ ಆಲೂಗಡ್ಡೆ ಪೀಸ್ಗಳನ್ನು ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲೇ ನಾವು ಫುಲ್ಲು ಫ್ರೈ ಮಾಡ್ಕೋಬೇಕು. ಈ ತೆಳು ನಾವು ಕಟ್ ಮಾಡಿರೋದ್ರಿಂದ ಆಲೂಗಡ್ಡೆ ಬೇಗ ಬೆಂದ್ಬಿಡುತ್ತೆ. ಗ್ಯಾಸ್ ಉರಿ ಜಾಸ್ತಿನೇ ಇರಲಿ, ಕಮ್ಮಿ ಮಾಡ್ಕೋಬಾರ್ದು. ಗ್ಯಾಸ್ ಉರಿ ಜಾಸ್ತಿ ಇದ್ದರೆ ಬೇಗ ಫ್ರೈ ಆಗುತ್ತೆ. ಈ ರೀತಿ ಕೈ ಆಡಿಸ್ತಾ ಇರಬೇಕು. ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹೊಸಬ್ರು ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಫುಲ್ಲು ವಿಡಿಯೋ ನೋಡಿ, ಕಮೆಂಟನ್ನು ಹಾಕಿ ನೋಡಿ. ಕಲರ್ ಚೇಂಜ್ ಆಗ್ತಾ ಇದೆ. ಇದಿನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈಗ ನೋಡಿ, ಫುಲ್ಲು ಫ್ರೈ ಆಗಿದೆ, ಬೆಂದಿದೆ. ಎಣ್ಣೆನಲ್ಲೇ ಆಲ್ಮೋಸ್ಟ್ ಫುಲ್ ಬೆಂದಿದೆ. ಇದನ್ನು ನಾನು ಪ್ಲೇಟಿಗೆ ತೆಗಿತೀನಿ. ಎಣ್ಣೆ ನಾವು ಜಾಸ್ತಿ ಹಾಕಿರೋದ್ರಿಂದ ಎಣ್ಣೆನ ತೆಗಿಬೇಕಲ್ವ ಸ್ವಲ್ಪ, ಹಾಗಾಗಿ ಪೊಟ್ಯಾಟೊ ಫ್ರೈ ಆಗಿರೋದನ್ನು ಬೇರೆ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದೆಲ್ಲವನ್ನು ತೆಗೆದಿಟ್ಕೊಳ್ತಿದ್ದೀನಿ ಪ್ಲೇಟಿಗೆ. ಎಣ್ಣೆ ಜಾಸ್ತಿ ಇರುತ್ತಲ್ವ, ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕಲ್ವ ನಾವು ನೆಕ್ಸ್ಟು ಇದಕ್ಕೆ ಎಗ್ ಬುರ್ಜಿಗೆ. ಹಂಗಾಗಿ ಸ್ವಲ್ಪ ಎಣ್ಣೆನ ತೆಗಿತೀನಿ ನಾನು ನೋಡಿ. ಸ್ವಲ್ಪ ಎಣ್ಣೆ ತೆಗೆದ್ಬಿಟ್ಟು 4 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ನಾವು 4 ಜನ ಇರೋದ್ರಿಂದ 4 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಂತ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೋಬೇಕು, ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ 2 ಹಸಿಮೆಣ್ಸಿನ್ಕಾಯಿ ರಿಂಗಾಗಿ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಖಾರದ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹಿಡಿಬೇಕು, ಆ ಥರ ಕಲಿಸ್ಕೊಳ್ತೀನಿ ನಾನು.
ಸ್ವಲ್ಪ ಎಣ್ಣೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಕಲಿಸ್ತಾ ಇರಬೇಕು ನಾವು. ಗ್ಯಾಸ್ ಉರಿ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲನೇ ಸಲ ಟ್ರೈ ಮಾಡಿರೋದು. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಾಮೂಲಿ ನಾವು ಮೊಟ್ಟೆ ಪಲ್ಯ ತಿಂತೀವಲ್ಲ ಅದಕ್ಕಿಂತ ಇದು ಬೇರೆ ಥರ ರುಚಿ ಕೊಡುತ್ತೆ. ಯಾಕಪ್ಪ ಅಂತಂದರೆ ನಾವು ಆಲೂಗಡ್ಡೆ ಹಾಕಿರೋದ್ರಿಂದ ರುಚಿ ಬೇರೆ ಥರನೇ ಇರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲೆಲ್ಲರೂ. ಅದರಲ್ಲೂ ಮಕ್ಕಳಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಯಾರಾದರೂ ಇದನ್ನು ರೆಸಿಪಿನ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಎಲ್ಲ ಚೆನ್ನಾಗಿ ನಾನು ಎಲ್ಲ ತಳ ಹಿಡಿದಂಗೆ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರುವಂಥ ಎಣ್ಣೆಲಿ ಬೇಯಿಸಿರುವಂತಹ ಆಲೂಗಡ್ಡೆ ಸ್ಲೈಸಸನ್ನು ಹಾಕ್ತಾಯಿದ್ದೀನಿ ನಾನು. ಅದು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ಆಲೂಗಡ್ಡೆ ತುಂಬಾ ರುಚಿಯಾಗಿರುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಅದಕ್ಕೂ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ. ಮೊಟ್ಟೆಗೆ ಹೆಂಗೆ ಹತ್ತಿದೆ ಅದೇ ಥರ ಇದಕ್ಕೂ ಹತ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಮತ್ತು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸನ್ನು ಆಫ್ ಮಾಡಬಾರ್ದು, ಗ್ಯಾಸ್ ಆನಲ್ಲೇ ಇರಬೇಕು. ಈಗ ಇದಕ್ಕೆ ನಾನು ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸಿನ ಪುಡಿ ಹಾಕೋದ್ರಿಂದ ಇನ್ನೂ ರುಚಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಕಮ್ಮಿ ಅಂತೂ ಆಗೋಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡಿರ್ತೀವಿ, ಈ ಥರ ಒಂದು ಸೈಡ್ ಡಿಶ್ಶಾಗಿ ಮಾಡ್ಕೊತಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸು. ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಅದರಲ್ಲೂ ಆಲೂಗಡ್ಡೆ ಅಂದರೂ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ವ, ಅದು ಒಳ್ಳೆ ಸ್ಮೆಲ್ ಬರುತ್ತೆ ನಮಗೆ. ತುಂಬಾ ಇಷ್ಟ ಆಗುತ್ತೆ ಇದು. ಮಾಡಿ ಮನೆಯಲ್ಲಿ ಮಕ್ಳಿಗೂ ಕೊಡಿ, ದೊಡ್ಡವ್ರಿಗೂ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಫೈನಲಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಕಾಳುಮೆಣ್ಸಿನ ಪುಡಿನ ಹಾಕ್ತಾಯಿದ್ದೀನಿ. ಕಾಳುಮೆಣ್ಸಿನ ಪುಡಿ 1-2 ಸ್ಪೂನ್ ಹಾಕಿದ್ರೂ ಏನು ಖಾರ ಅನಿಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ನಾನು ಸಾಕು ಅಂತ 1 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆದು ಸ್ಮೆಲ್ ಇರುತ್ತಲ್ವ, ಹೊಲಸು ಸ್ಮೆಲ್ ಬರ್ತಾ ಇರುತ್ತೆ, ಅದು ವಾಸನೆ ಹೋಗಬೇಕು. ಆ ರೀತಿ ನಾವು ಫ್ರೈಯನ್ನು ಮಾಡ್ಕೋಬೇಕು. ನಮಗೆ ಗೊತ್ತಾಗುತ್ತೆ ವಾಸನೆಯಲ್ಲೇ. ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ, ತೋರಿಸ್ತಾ ಇದ್ದೀನಲ್ವ, ಈ ಥರ ಆಗಿದೆ ನೋಡಿ. ಒಳ್ಳೆ ಘಮ ಬರ್ತಾಯಿದೆ, ಮನೆಯೆಲ್ಲ ಫುಲ್ಲು ಘಮ್ ಅನ್ನುತ್ತೆ ನಾವು ಇದನ್ನು ಮಾಡ್ತಾಯಿದ್ರೆ. ಅಷ್ಟು ಸಖತ್ತಾಗಿರುತ್ತೆ ರುಚಿನೂ. ನೀವು ಒಮ್ಮೆ ಟ್ರೈ ಮಾಡಿ. ಮಾಡದೇ ಇರೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ನಬಹುದು, ಏನು ಕಷ್ಟ ಏನಲ್ಲ. ನೋಡಿ ಫೈನಲಿ ಈ ಥರ ಆಗಿದೆ. ಈಗ ನಾನು ಪ್ಲೇಟಿಗೆ ಹಾಕ್ತೀನಿ, ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದ್ರಿದ್ದು. ಮೊದಲನೇ ಬಾರಿಗೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ನನಗೂ ಕೂಡ ಇಷ್ಟ ಆಯಿತು. 10 ನಿಮಿಷದಲ್ಲಿ ಕೂಡ ಮಾಡ್ಕೋಬಹುದು ಇದನ್ನು. ನನ್ನ ವಿಡಿಯೋ ಕೊನೆ ತನಕ ಯಾರು ನೋಡಿದರೆ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಕಾಯ್ತಾ ಇರ್ತೀನಿ ನಿಮ್ಮ ಲೈಕು ಕಮೆಂಟ್ಗೋಸ್ಕರ. ಕಮೆಂಟ್ ಮಾಡ್ತೀರಾ, ಆದರೆ ಲೈಕ್ ಯಾರೂ ಕೊಡೋದಿಲ್ಲ. ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.